ಇನ್ನು ಯುದ್ಧ ನಡೀತಾ ಇದೆ. ಈ ಯುದ್ಧ ನಡೀತಾ ಇರುವಂತ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಎಲ್ರಿಗೂ ತೊಂದರೆ ಆಗಿರುವಂಥದ್ದು, ಅದರಲ್ಲೂ ಸ್ಪೆಷಲಿ ಆಟೋ ಚಾಲಕರು ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಬಿಕಾಸ್ LPG ಗ್ಯಾಸ್ ಸಿಗ್ತಾ ಇಲ್ಲ ಅವರಿಗೆ. ಬೆಂಗಳೂರಿನಲ್ಲಿ LPGಗಾಗಿ ಪರದಾಟವನ್ನ ಮಾಡ್ತಾ ಇದ್ದಾರೆ ಆಟೋ ಚಾಲಕರು. ಗ್ಯಾಸ್ ಬಂಕ್ಗಳ ಮುಂದೆ ಚಾಲಕರು ಜಾಗರಣೆ ಮಾಡುವಂತ ಪರಿಸ್ಥಿತಿ. ರಾತ್ರಿ ಎಲ್ಲ ಕ್ಯೂ ಹಾಕೊಂಡು ನಂತರ ಬೆಳಗ್ಗೆ ಆ LPG ಅಂದ್ರೆ ಗ್ಯಾಸ್ ಬಂಕ್ ಓಪನ್ ಆದಂತ ಸಂದರ್ಭದಲ್ಲಿ ಮ್ಯಾಕ್ಸಿಮಮ್ ಕೆಲವೊಂದು ಕಡೆ 500 ರೂಪಾಯಿ ಆಗ್ತಾ ಇದ್ದಾರೆ ಅಷ್ಟೇ ಗ್ಯಾಸನ್ನು ಪ್ರತಿ ಆಟೋಗೆ. ಅದನ್ನು ಕಾದ್ಕೊಂಡು ಜಾಗರಣೆ ಮಾಡಿಕೊಂಡು ಹಾಕ್ಸ್ಕೊಂಡು ಹೋಗಬೇಕಾಗಿದೆ. ರಾತ್ರಿ ಎಲ್ಲ ಸರತಿ ಸಾಲಿನಲ್ಲಿ ನಿಂತಂಥ ಡ್ರೈವರ್ಸ್ ಗ್ಯಾಸ್ ಸಂಕಷ್ಟ ಎದುರಾಗಿದೆ. ಅವರುಗಳಿಗೆ ಫುಟ್ಪಾತ್ನಲ್ಲೇ ನಿದ್ದೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾತ್ರಿ ಇಡೀ ಕಾದರೂ ಕೂಡ ಸಿಗುವಂಥದ್ದು 300 ರೂಪಾಯಿ ಗ್ಯಾಸ್ ಅಷ್ಟೇ. ರಾತ್ರಿ ಗ್ಯಾಸ್ ತುಂಬಿಸಿದ್ರೆ ಬೆಳಗ್ಗೆ ಓಡಾಟ ಸಾಧ್ಯ. ಕೆಲ ಗ್ಯಾಸ್ ಬಂಕ್ಗಳಲ್ಲಿ ಅಧಿಕ ಬೆಲೆ ವಸೂಲಿಯನ್ನು ಕೂಡ ಮಾಡಲಾಗ್ತಾ ಇದೆ. 60 ರೂಪಾಯಿ 70 ರೂಪಾಯಿ ಇದ್ದಿದ್ದೆಲ್ಲ ಈಗ 100 ರೂಪಾಯಿ ಮೇಲೆ ಮಾಡಿದ್ದಾರಂತೆ. ಸುಲಿಗೆ ಮಾಡ್ತಾ ಇದ್ದಾರೆ ಅಂತ ಆಟೋ ಚಾಲಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಂದು ಆಹಾರ ಇಲಾಖೆಯ ಅಧಿಕಾರಿಗಳು ರೇಡ್ ಮಾಡುವಂಥ ಸಾಧ್ಯತೆ ಇದೆ. ಯಾಕೆಂದರೆ ನಿನ್ನೆ ಆಹಾರ ಸಚಿವ ಮುನಿಯಪ್ಪ ಅವರ ನಿವಾಸದ ಮುಂದೆ ತಮ್ಮ ಅಳಲನ್ನು ತೋಡ್ಕೊಂಡ್ರು ಅವರು. ಇಷ್ಟೆಲ್ಲ ಸಂಕಷ್ಟಗಳಿದ್ದಾವೆ, ದಯವಿಟ್ಟು ನೆರವಿಗೆ ಬನ್ನಿ ಅಂತ ಕೇಳ್ಕೊಂಡ್ರು ಅವರು. ಆಟೋ ಗ್ಯಾಸ್ಗೆ ಅಧಿಕ ಹಣ ವಸೂಲಿ ಮಾಡ್ತಿದ್ದಾರೆ ಅಂತ ನಿನ್ನೆ ಸಚಿವ ಮುನಿಯಪ್ಪಗೆ ಆಟೋ ಚಾಲಕರು ದೂರನ್ನು ಕೊಟ್ಟಿದ್ರು. ಗ್ಯಾಸ್ ಸಮಸ್ಯೆ ಬಗೆಹರಿಸುವಂತೆ ಮನವಿಯನ್ನು ಮಾಡಿಕೊಂಡಿದ್ರು. ಕೆಲ ಬಂಕ್ಗಳಲ್ಲಿ ಕೃತಕ ಅಭಾವವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಹಾಗಾಗಿ ಇಂದು ಬಂಕ್ಗಳ ಮೇಲೆ ಅಧಿಕಾರಿಗಳು ರೇಡ್ ಅನ್ನ ಮಾಡ್ತಾ ಇದ್ದಾರೆ. ಗ್ಯಾಸ್ ಕೇಳಿದ್ದಕ್ಕೆ ಕೊಡ್ತಾ ಇಲ್ಲ, ಸ್ಟಾಕ್ ಬರಬೇಕು ಅಂತಾರೆ. ಸ್ಟಾಕ್ ಯಾವಾಗ ಬರ್ತದೆ ಅಂತ ನೋಡಬೇಕು, ಹೇಳಬೇಕು, ಇನ್ವೆಸ್ಟ್ ಆಗಬೇಕು, ನಮ್ಗೆ ಅವಲೇ ಗೊತ್ತಾಗೋದು ಅಂತಾರೆ. 24 hours ಬಂಕ್ಗಳು ಓಪನ್ ಮಾಡಿದ್ರೆ ಅದೂ ಮಾಡ್ತಾಯಿಲ್ಲ. 6 ಗಂಟೆಗೆ ಓಪನ್ ಬೆಳಗಿನ ಜಾವ. ಅವ್ರು ಹೋಗಿ ಕೇಳಕ್ಕೆ ಹೋದ್ರೆ ಸ್ಟಾಕ್ ಇನ್ನೂ ಬಂದಿಲ್ಲ. ಅದನ್ನೇ ಹೇಳ್ತಿರೋದು. ಆಟೋದವ್ರ ಕಷ್ಟ ಯಾರು ಕೇಳ್ತವ್ರೆ? MP MLA ಅವ್ರಿಗೆಲ್ಲ IPL ಟಿಕೆಟ್ ಬೇಕು, ಆಟೋದವ್ರ ಕಷ್ಟ ಬೇಡವಾ? ಓಟು ಬೇಕು, ಓಟ್ ಕೇಳಕ್ಕೆ ಮಾತ್ರ ಬರ್ತಾರೆ. ಸಿದ್ದರಾಮಯ್ಯ ಅವರು ಮೋದಿಗೆ ಕೇಳು ಅಂತಾರೆ. ಮೋದಿಗೆ ಹಾಕಿದೀವ ಓಟು, ಸಿದ್ದರಾಮಯ್ಯವ್ರಿಗೆ ಹಾಕಿದೀವ? ನಾವು ಒಂದು ಕೇಳೋದು ಆಟೋದವ್ರ ಕಷ್ಟಗಳಿಂದ, ಆಟೋದವರಿಂದ ಕೇಳ್ತಿರೋದು. ಮೋದಿಗೆ ಹಾಕಿದೀವ ಓಟು, ಸಿದ್ದರಾಮಯ್ಯವ್ರಿಗೆ ಹಾಕಿದೀವ? ನಾವು ಅದನ್ನು ಕೇಳ್ತೀವಿ. ಆಟೋದವ್ರ ಕಷ್ಟ ಯಾರಿಗೆ ಬೇಕು? 2 ಗಂಟೆಯಿಂದ ಕಾಯ್ತಾ ಇದ್ದೀನಿ. ಹೆಣ್ಮ ಗ್ಯಾಸ್ ಸಿಗ್ತಾ ಇದ್ದಾರೆ, ಸಪ್ಲೈ ಬರ್ತಾ ಇದ್ದಾರೆ ಅಲ್ಲಿಂದ. ಗ್ಯಾಸ್ ಬರ್ತಾ ಇದ್ದಾರೆ, ಸುಮ್ಮನೆ ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ ಅಷ್ಟೇ ಬಂಕವ್ರು ಎಲ್ಲ. ನಾನು ನೈಟ್ 11 ಗಂಟೆಗೆ ಬಂದಿದ್ದೀನಿ. ಫಸ್ಟ್ ಗಾಡಿ ನಮ್ಮದೇ ನಿಲ್ಕೊಂಡಿರೋದು. 11 ಗಂಟೆ ಟೈಮಿಂಗ್ ಇದೆ. ನೈಟ್ ಎಲ್ಲ ನಾನು ನಿದ್ದೆ ಮಾಡಿಲ್ಲ ಸರ್. ಇರೋದು ಮಾತಾಡ್ತಾನೆ. ತುಂಬ ಕಷ್ಟ ಆಗಿದೆ ಸರ್. ಎಲ್ಲ ಡ್ರೈವರ್ ಕಷ್ಟ ಆಗಿದೆ ನೋಡಿ. ಸರ್ಕಾರ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಏನು ಒಂದು ಹೆಲ್ಪ್ ಮಾಡಿ ಸರ್, ಅಷ್ಟೇ ನಮ್ಗೆ ಕೇಳೋದು. 11 ಗಂಟೆಗೆ ಬಂದಿದ್ದೀನಿ ಸರ್. ಒಂದೊಂದು ಕಡೆ ಒಂದೊಂದು ರೈಡ್ ಇದೆ. ಬೇರೆ ಪ್ರೈವೇಟ್ ಬಂಕಲ್ಲಿ 110 ರೂಪಾಯಿ ಲೀಟ್ರು, ಇಲ್ಲಿ 90 ರೂಪಾಯಿ ಲೀಟ್ರು. ಸರ್ ನಾವು ಬರೀ ದುಡಿಯೋದಾಗಿದೆ, ಗ್ಯಾಸ್ ಆಗೋದಾಗಿದೆ. 12 ಅವರಲ್ಲಿ ವೇಟ್ ಮಾಡಬೇಕಂದ್ರೆ ಗ್ಯಾಸ್ಗೆ ನೀವೇ ಆಗಿ 12 ಅವರಲ್ಲಿ ನಾವು ನಿದ್ದೆ ಯಾವಾಗ ಮಾಡೋದು, ದುಡಿಯೋದು ಯಾವಾಗ, ಮನೆ ನಡೆಸೋದು ಯಾವಾಗ ಹೇಳಿ ಸರ್. ಒಂದು 20 ದಿವಸ 30 ದಿವಸ ಫುಲ್ ತೊಂದರೆ ಆಗ್ತಾಯಿದೆ ನಮಗೆ. ಫ್ಯಾಮಿಲಿ ಕಂಡೀಷನ್ನು ಸಿಕ್ಕಾಪಟ್ಟೆ ಕಷ್ಟ ಇದೆ. ಮತ್ತು ಇಲ್ಲಿ ಗ್ಯಾಸ್ ಸಿಗೋದು ಬರೋದು 2-3 ಅವರ್ 4 ಅವರ್ ಬಂದು ನಿಂತ್ಕೊಳ್ಬೇಕು ಕಾಯುವಿನಲ್ಲಿ. ಸಿಗುತ್ತೆ, ಇಲ್ಲಾಂದರೆ ವಾಪಸ್ ಹೋಗಬೇಕಾಗುತ್ತೆ. ಅಂಥ ಪರಿಹಾರ ಆಗ್ತಾಯಿದೆ. ಒಂದೊಂದು ಬಂಕ್ನಲ್ಲಿ ಬಂದು 4 ಗಂಟೆಗೆ ಬಂದು ಹಾಕ್ತಾರೆ, ಮತ್ತು 12 ಗಂಟೆ ಬಂದು ತಳ್ಕೊಂಡು ಮತ್ತೆ ಇಲ್ಲಿಲ್ಲ ಅಂದರೆ ಬೇರೆ ಬಂಕಿಗೆ ಹೋಗಬೇಕಾಗುತ್ತೆ. ಟೋ ಮಾಡೋಕ್ಕೆ ಯಾವುದು ಗಾಡಿ ನಮಗೆ ಟೋಯಿಂಗ್ ಇಲ್ಲ, ಏನೇ ನಮ್ಮ ಸುಸ್ತು, ನಾವೇ ತಳ್ಳಬೇಕು, ನಾವೇ ಇದು ಮಾಡಬೇಕು. ಸಿಕ್ಕಾಪಟ್ಟೆ ಕಷ್ಟ ಆಗ್ತಾಯಿದೆ ಸರ್. ಇವಾಗ ದುಡಿಯೋದೇ ಕಷ್ಟ ಆಗಿಬಿಟ್ಟಿದೆ ಸರ್ ನಮಗೆಲ್ಲ. ಇವಾಗ ಒಂದು ದಿವಸ ಎಲ್ಲ ನನ್ನ ಹತ್ರ ವೀಡಿಯೋ ಎಲ್ಲ ಇದೆ. ಯಾವ ಬೆಂಕಲ್ಲಿ ನಿಲ್ಕೊಂಡಿದ್ದೀನಿ ಎಲ್ಲ 100-200 ಗಾಡಿ ಹಿಂದೆ ನಾನು ನಿಲ್ಕೊಂಡು ಬಂದಿದ್ದೀನಿ ವೀಡಿಯೋ ಇಟ್ಕೊಂಡು. ಆವಾಗ ಲಾಸ್ಟಲ್ಲಿ ಬರ್ತೀವಿ, ಗ್ಯಾಸ್ ಇಲ್ಲ ಅಂತ ಹೋಗ್ಬಿಡ್ತಾರೆ ಸರ್. ಇವಾಗ ಎಲ್ಲ ಜನ ಹೇಳ್ತಾ ಇರೋದು ಬಂಕ್ ಹತ್ರ ಜಾಸ್ತಿ ಗಾಡಿ ಇದೆ, ನೈಟಲ್ಲಿ ಬಂದು ಇರ್ತೀನಿ ಅಂತ ಹೇಳ್ತಾರಲ್ಲ. ಅಕಸ್ಮಾತ್ ನಾವು ಗ್ಯಾಸ್ ಸಿಗ್ಬಿಟ್ರೆ 4 ಲೀಟ್ರನ್ನ ಸಿಕ್ದ್ರೂ ಪ್ಯಾಸೆಂಜರ್ 10 ರೂಪಾಯಿ ಜಾಸ್ತಿ ಕೊಡಲ್ಲ. ನೈಟ್ ಆ್ಯಂಡ್ ಡೇ ಡ್ಯೂಟಿ ನಮ್ಮದು. ಗಾಡಿ ಪಂಚರ್ ಆದ್ರೂ ನೈಟ್ ಆ್ಯಂಡ್ ಡೇ ಓಡಿಸ್ಬೇಕು ನಾವು. 10 ರೂಪಾಯಿ ಜಾಸ್ತಿ ಪ್ಯಾಸೆಂಜರ್ ಕೊಡಲ್ಲ. ಆಮೇಲೆ ಆನ್ಲೈನ್ ಸುಮ್ಮನೆ ನೋಡೋಕ್ಕಿರೋದು. ಆನ್ಲೈನ್ ನಮಗೂ ಬಾಡಿಗೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣು ಹಂಪಿ, ಪಾಪ ಆಲ್ಮೋಸ್ಟ್ ಒಂದು 15-20 ದಿನದಲ್ಲೂ ಕೂಡ ಏನು ಪರಿಸ್ಥಿತಿ ಇದೆ ಅದು ಕಂಟಿನ್ಯೂ ಆಗಿದೆ, ಬದಲಾಗ್ತಾನೇ ಇಲ್ಲ. ಇವತ್ತು ಹೇಗಿದೆ ಕಂಡೀಷನ್ನು? ಮತ್ತೆ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿಯನ್ನು ಮಾಡಿ ರೇಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, LPG ಸ್ಟಾಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಪಡ್ಕೊಂಡು ಎಚ್ಚರಿಕೆಯನ್ನು ಕೂಡ ಕೊಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆಯಲ್ಲ, ಆಗ್ತಾ ಇದೆಯಾ? ರೇಡ್ ಮಾಡ್ತಾ ಇದ್ದಾರಾ? ಪೃಥ್ವಿ, ಆ ರೀತಿಯಾದಂಥ ಸಿಚುವೇಶನ್ ಕಂಡು ಬರ್ತಾ ಇಲ್ಲ. ಕೆಲ ಗ್ಯಾಸ್ ಬಂಕ್ಗಳೇನಿದ್ದಾವೆ ಆ ಬಂಕ್ಗಳಿಗೆ ಆಹಾರ ಇಲಾಖೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ಅಂತೇಳಿ ಮಾಹಿತಿ ಇದೆ. ಅದು ಕೆಲ ಬಂಕ್ಗಳಿಗೆ ಮಾತ್ರ. ವಾಸ್ತವ ನೀವು ಪರಿಸ್ಥಿತಿ ನೋಡ್ತಾ ಹೋದರೆ
ನಿನ್ನೆ ರಾತ್ರಿಯಿಂದನೂ ಕೂಡ ಈ ಆಟೋ ಚಾಲಕರೆಲ್ಲರೂ ಕೂಡ ಗ್ಯಾಸ್ ಏನು ಹಾಕ್ಸ್ಕೊಳ್ತಾ ಇದ್ದಾರಲ್ಲ ಇವರೆಲ್ಲರೂ ನಿನ್ನೆ ರಾತ್ರಿಯಿಂದನೇ ವೇಟ್ ಮಾಡಿ 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 ಈಗ ಆ ಗ್ಯಾಸನ್ನು ಹಾಕ್ಸ್ಕೊಂಡು ಹೋಗ್ತಾ ಇರೋದು. ಭಾಳಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಆಹಾರ ಸಚಿವರನ್ನ ಮನವಿ ಮಾಡ್ಕೊಂಡಾದ್ಮೇಲೆ ಹೇಳಿದ್ದೇನೆಂದರೆ, ಇಲ್ಲ ನಿಮಗೆ ಮ್ಯಾಕ್ಸಿಮಮ್ ನಮ್ಮ ಕಡೆಯಿಂದ ಏನು ಸಾಧ್ಯತೆ ಇದೆ ಅಂದರೆ ಆಹಾರ ಇಲಾಖೆ ಅಧಿಕಾರಿಗಳನ್ನ ಪರಿಶೀಲನೆ ಮಾಡೋದು, ಈ ಕೃತಕ ಅಭಾವ ಏನು ಸೃಷ್ಟಿ ಮಾಡ್ತಾ ಇದ್ದಾರೆ ಅದನ್ನು ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡುವಂಥ ಕೆಲಸ ಮಾಡ್ತೀವಿ ಅಂತಿದ್ದಾರೆ. ಬನ್ನಿ ಇಲ್ಲಿ ಆಟೋ ಚಾಲಕರು ಅವ್ರನ್ನೇ ಮಾತಾಡ್ಸೋಣ. ಎಷ್ಟು ಗಂಟೆಗೆ ಬಂದಿದ್ರಿ ಸರ್? ಎಷ್ಟೊತ್ತಾಯ್ತು ನೀವು? ನಾನು 3 ಗಂಟೆಗೆ ಬಂದಿರೋದು ರಾತ್ರಿ. ರಾತ್ರಿ 3 ಗಂಟೆಗೆ ಬಂದಿರೋದು. ಅವ್ರನ್ನ ಕೇಳಿದೆ, ಕಳ್ಸೋದವ್ರನ್ನ ಇಲ್ಲಿ ಗ್ಯಾಸ್ ಇದೆಯಾ ಇಲ್ಲ ಅಂತ. ಇಲ್ಲ, ಅಲ್ಲಿ ಬೆಳಗ್ಗೆ 8:30 ನೀವು ಗ್ಯಾಸ್ ಅವ್ರು ಹಾಕೋರು ಅವ್ರು ಬರ್ತಾರೆ. ಈ ಕಡೆ ಕೇಳಿದ ಡ್ಯೂಟಿ, ಈ ಕಡೆ ಅವ್ರು ಬರ್ತಾರೆ ಬೆಳಗ್ಗೆ 8:30 ಡ್ಯೂಟಿ ಅದು. ಈ ಕಡೆ 8:30 ಬಂದು ಕೇಳಿ ಅವ್ರನ್ನ. ಡ್ಯೂಟಿ ಇರೋದು 24 ಅವರ್, ಇಂಡಿಯನ್ 24 ಅವರ್ ಇರೋದು. ಇವಾಗ ನೋಡಿ 3 ಗಂಟೆಗೆ ಬಂದು ನಾವು ಇವಾಗ ಗ್ಯಾಸ್ ಹಾಸ್ಕೊಂಡು ಅಲ್ಲಿ ಹಾಕ್ಸಿದ್ದೀನಿ. ನನಗೆ ಇವಾಗ 5 ನಿಮಿಷ ಆಯಿತು. ನಿದ್ದೆ ಇಲ್ಲ, ಏನಿಲ್ಲ, 5 ನಿಮಿಷ ನಾನು ಮಾಡ್ಕೊಂಡಿಲ್ಲ. ಹೆಂಗೆ ಸರ್, ಹೆಂಗೆ ಜೀವನ ನಿರ್ವಹಣೆ ಹೆಂಗೆ ಕಷ್ಟ ಅಲ್ಲ ಸರ್? ನಾನು ಈ ಕ್ಯೂ ನಿಂತ್ಕೊಳ್ತಾವ್ರಲ್ಲ, 8 ದಿವಸ ಆಯಿತು ಡ್ಯೂಟಿಗೆ ಹೋಗಿ. ಕ್ಯೂನಲ್ಲಿ ನಿಂತ್ಕೊಳ್ಳೋದು. ಒಂದು ಬಂಕ್ನಲ್ಲಿ 120 ಮಾಡ್ತಾವ್ರೆ, ಅದು 3 kgನೇ ಗ್ಯಾಸ್ ಹಾಕೋದು. ಒಂದು ಬಂಕ್ನಲ್ಲಿ 105 ರೂಪಾಯಿ ಹಾಕ್ತಾವ್ರೆ, 4 kgನೇ ಗ್ಯಾಸ್ ಹಾಕ್ತಾ ಇರೋದು. ಇಲ್ಲಿ ಸ್ವಲ್ಪ ಕಾಯ್ದ್ರೂ ಹೆಂಗೆ ಬೇಕಾದರೂ ಹಂಗೆ ಹಾಕ್ತಾವ್ರೆ ಗ್ಯಾಸು. ಅದಕ್ಕೊಂದು ಸವಲತ್ತಿದೆ ಅಂತ 3 ಗಂಟೆಗೆ ಬಂದಿರೋದು ಇಲ್ಲಿ. ಅಲ್ಲ, ಮನೆ ಹೇಗೆ ನಿರ್ವಹಣೆ ಮನೆ ನಿರ್ವಹಣೆ ಹೇಗೆ ಮಾಡ್ತೀರಿ ಅಂತ ನಿಜವಾಗ್ಲೂ ಬರೀ ಕಾಯೋದೇ ಇದೆ. ಆದರೆ ಇನ್ನು ನೀವು ಆಟೋ ಓಡಿಸೋದು ಬಿಸಿಲು ಕಾಲ ಬೇರೆ, ಹೆಂಗೆ ಮಾಡ್ತಾರೆ ಅರ್ಥ ಆಗ್ತಾ ಇಲ್ಲ. ದೇವರು ಹೆಂಗೂ ನಡೆಸ್ತಾವ್ರೆ. ಇವಾಗ ಮೀಟ್ರ್ ಹಾಕಿದ್ರೆ ಮೀಟ್ರ್ 38 ರೂಪಾಯಿ ಗೌರ್ಮೆಂಟ್ ರೇಟ್ ಇರೋದು. ಕಸ್ಟಮರ್ಗೆ 50 ರೂಪಾಯಿ ಕೊಡಿ ಅಂದರೆ ಈ ಕಸ್ಟಮರ್ ಏನು ಹೇಳ್ತಾರೆ, ಯಾಕಪ್ಪ ಗೌರ್ಮೆಂಟ್ ಇಲ್ಲ, ಯಾಕೆ ಕೊಡಬೇಕು ಅಂತವ್ರೆ. ಈಗ ಬಂಕ್ನಲ್ಲಿ 120, 150, 105 ರೂಪಾಯಿ, 110 ರೂಪಾಯಿ, 115, 125 ಮಾಡ್ತಾವ್ರೆ. ಅದು ಗೌರ್ಮೆಂಟ್ ಇಲ್ಲ ಕೇಳ್ಸಕ್ಕೆ. ಪ್ರೈವೇಟಲ್ಲಿ ಸರ್ 120, 125 ಎಲ್ಲ ಮಾಡ್ತಾ ಇದ್ದಾರೆ. ಮಿನಿಸ್ಟ್ರನ್ನ ಹೋಗಿ ಮನವಿ ಮಾಡ್ಕೊಂಡ್ರು, ಏನಾದರೂ ಆಯ್ತಾ? ಅಷ್ಟೇನ ಮಾಡ್ತಾರೆ, ಏನೂ ಆಗೋದೇ ಇಲ್ಲ. ಪರಿಹಾರ ಯಾವುದು ಸಿಕ್ಕೋದೇ ಇಲ್ಲ. ಅದು ಅವರಿಗೆ ಗೊತ್ತಾಗಬೇಕು. ನಾವೇನು ಹೇಳಬೇಕು? ಅದು ಅವರೇ ನೋಡ್ತಿದ್ದಾರಲ್ಲ, ನೀವು ಮೀಡಿಯಾ ಮುಂದೆ ಎಲ್ಲ ತೋರಿಸ್ತಿದ್ದೀರಲ್ಲ. ತೋರಿಸು, ಅವ್ರು ಪರಿಹಾರ ಕೊಟ್ಟಿಲ್ಲ ಅಂದರೆ ಏನು ಮಾಡೋದು ಸಹಜ ಅಲ್ಲ. ಆಫೀಸರ್ ಎಲ್ಲ ಬಂದು ಚೆಕ್ ಮಾಡ್ತೀವಿ, ಸ್ಟಾಕ್ ಇದ್ರೂ ಕೂಡ ಇಲ್ಲ ಅಂತೇಳಿ ಇದು ಮಾಡ್ತಾ ಇದ್ದಾರೆ ಅಂತ. ಪ್ರೈವೇಟಲ್ಲೇ ಮಾಡ್ತಿದ್ದಾರೆ. ಅದನ್ನು ಅವ್ರು ಕೇಳಬೇಕು. ಯಾರು ಅಧಿಕಾರಿಗಳಿದ್ದಾರೋ ಅವ್ರು ಕೇಳಬೇಕು. ನಮ್ಮಂಥವ್ರನ್ನ ಇಟ್ಕೊಂಡು ಕೇಳಿದ್ರೆ ನಾವೇನು ಮಾಡೋಕ್ಕಾಗತ್ತೆ? ಹೆಂಗೆ ಸರ್ ಜೀವನ ಹೆಂಗೆ ನಡೆಸಿದ್ರಿ? 20 ದಿನ ಆಯಿತು, ಬರೀ ಕಾಯ್ದೆ ಆಗಿದೆ. ಅದು ಸರ್ಕಾರನ ಕೇಳಬೇಕು. ಸರ್ಕಾರನ ಕೇಳಬೇಕು, ನೀವು ಕೇಳಬೇಕು, ಪ್ರತಿನಿಧಿಗಳು ಕೇಳಬೇಕು. ಸರ್ಕಾರನ ಕೇಳಿ ಅವ್ರ ಪರಿಹಾರ ಮಾಡಬೇಕು. ಖಂಡಿತ ನಾವು ಕೇಳ್ತಾ ಇದ್ದೀವಿ, ನಿಮ್ಮ ಸಮಸ್ಯೆನೂ ಕೂಡ ಹೀಗಿದೆ ಅಂತಲೂ ಕೂಡ ಹೇಳ್ತಾ ಇದ್ದೀವಿ. ನೀವು ಹೇಗೆ ಜೀವನ ಮಾಡ್ತಾ ಇದ್ದೀರಿ? ನಿಜವಾಗ್ಲೂ ಕೂಡ ಕಷ್ಟ ಆಗ್ತದೆ. ತುಂಬ ಕಷ್ಟನೇ ಇದೆ, ಕಷ್ಟನೇ. ಆಟೋದವ್ರು ಕಷ್ಟನೇ. ಇದರಲ್ಲಿ ಬೈಕ್ ಟ್ಯಾಕ್ಸಿನವರು, ಉಚಿತ ವಾಹನಗಳು, ಇದೆಲ್ಲ ತುಂಬಾ ತೀರಾ ತೊಂದರೆ ಇದೆ. ಮತ್ತೊಬ್ಬ ಆಟೋ ಚಾಲಕರು ಕೂಡ ಇದ್ದಾರೆ. ಹೀಗೆ ಪ್ರತಿ ದಿನವೂ ಕೂಡ ಕಳೆದ 20 ದಿನದಿಂದನೂ ಕೂಡ ಇದೇ ರೀತಿಯಾದಂಥ ಸಮಸ್ಯೆ ಇದೆ. ಬರೀ ಕ್ಯೂವಲ್ಲೇ ನಿಂತು ಹಗಲು ರಾತ್ರಿ ಎಲ್ಲ ಕೂಡ ನಾವು ಬರೀ ಕ್ಯೂವಲ್ಲೇ ನಿಂತು ಗ್ಯಾಸ್ ಹಾಕ್ಸ್ಕೊಳ್ಳೋದಾದರೆ ಇನ್ನು ಆಟೋ ರನ್ ಮಾಡೋದು ಯಾವಾಗ? ಜೀವನ ನಿರ್ವಹಣೆ ಮಾಡೋದು ಯಾವಾಗ? ಪ್ರೈವೇಟ್ ಕಂಪನಿಗಳು ಮುಲಾಜಿಲ್ಲದೆ ಎಗ್ಗಿಲ್ಲದೆ 120, 125 per kg LPG ಗ್ಯಾಸ್ ಕೊಡ್ತಾ ಇದ್ದರೆ ಹೇಗೆ ನಾವು ಮಾಡೋದು? ಅದು ಕೂಡ ಸರಿಯಾಗಿ ಸಮರ್ಪಕವಾಗಿ ಕೊಡ್ತಾ ಇಲ್ಲ. ದಯಮಾಡಿ ಇದಕ್ಕೆ ಸಮಸ್ಯೆಗೆ ಬಗೆಹರಿಸಿ ಅಂಥೇಳಿ ಮನವಿಯನ್ನು ಮಾಡ್ಕೊಳ್ತಿದ್ದಾರೆ. ತಮ್ಮ ಆಕ್ರೋಶವನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಸರ್ಕಾರದ ವಿರುದ್ಧನೂ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಓಕೆ, ಧನ್ಯವಾದ ಶರಣು ನಿಮ್ಮೆಲ್ಲ ಮಾಹಿತಿಗಾಗಿ. ನಾವು ಗದಗ ಬೆಟಗೇರಿಯಲ್ಲಿ ಆಟೋ ಚಾಲಕಿ ಕಣ್ಣೀರನ್ನ ಹಾಕಿದ್ದಾರೆ. ಅವಳಿ ನಗರದ ಮೊದಲ ಆಟೋ ಚಾಲಕಿಗೆ ಸಂಕಷ್ಟ ಎದುರಾಗಿದೆ. ಎಲ್ಲ ಆಟೋ ಚಾಲಕರಿಗೂ ಸಂಕಷ್ಟ ಎದುರಾಗಿದೆ, ಹಾಗೆ ಇವ್ರಿಗೂ ಕೂಡ ಅಷ್ಟೇ. 1 ವಾರದಿಂದ ಮನೆ ಮುಂದೆನೇ ನಿಂತಿದೆ ಆಟೋ. ಪತಿ ಸಾವನ್ನಪ್ಪಿದ ಮೇಲೆ ಆಟೋ ಓಡಿಸ್ತಾ ಇರುವಂಥದ್ದು ರೇಖಾ ಅವರು. ತನ್ನ ಗಂಡ ಸಾವನ್ನಪ್ಪಿದ ಮೇಲೆ ಅವರೇ ಆಟೋವನ್ನು ಓಡಿಸ್ತಾ ಇದ್ದಾರೆ. ಗ್ಯಾಸ್ ಸಿಗದೆ ಆಟೋ ನಿಲ್ಲಿಸಿರುವಂಥದ್ದು ರೇಖಾ ಹಲ್ಲೂರ. ಜೀವನ ನಡೀತಾ ಇಲ್ಲ, ತಾಯಿಗೆ ಆಸ್ಪತ್ರೆಗೆ ಹಣವಿಲ್ಲ, ಊಟಕ್ಕೂ ಪರದಾಟವನ್ನ ಮಾಡ್ತಾ ಇರುವಂಥದ್ದು ಈ ಕುಟುಂಬ. ಮಧ್ಯಪ್ರಾಚ್ಯ ಯುದ್ಧದಿಂದ ಬದುಕೇ ಬರ್ಬಾದಾಗಿದೆ. ಸರ್ಕಾರ ನೆರವಿಗೆ ಬರಬೇಕು ಅಂತ ರೇಖಾ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. LPG ಪೂರೈಸಲಿಕ್ಕೆ ಕ್ರಮಕ್ಕೆ ಆಟೋ ಚಾಲಕಿ ಆಗ್ರಹಿಸಿದ್ದಾರೆ. ತಮ್ಮ ಸಂಕಷ್ಟವನ್ನ ಹೇಳ್ಕೊಂಡಿದ್ದಾರೆ. ಒಬ್ಬೊಬ್ಬರದ್ದು ಒಂದೊಂದು ರೀತಿಯಾದಂಥ ಸಂಕಷ್ಟ. ಅದರಲ್ಲೂ ಈ ಮಹಿಳಾ ಆಟೋ ಚಾಲಕಿಗೂ ಕೂಡ ಅಷ್ಟೇ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಸರ್ ಗ್ಯಾಸಿಂದು ಭಾಳ ಪ್ರಾಬ್ಲಮ್ ಆಗಿದೆ ಸರ್.
ಮೊದ್ಲಕ್ಕೆ ಅವಾಗ 400 ರೂಪಾಯಿ ನಾವು 300 ರೂಪಾಯಿದು ಗ್ಯಾಸ್ ಹಾಕಿಸ್ಕೊಂತೀವಿ ಅಂದ್ರೆ ಒಂದು 500-600 ರೂಪಾಯಿ ಉಳಿತಿತ್ತು ಸರ್ ನಮ್ಮ ಮನೆ ಖರ್ಚಿಗಾರ. ಇವಾಗ ಅದೂ ಇಲ್ಲ ಸರ್. ಇವಾಗ ಯಾಕಂತಂದ್ರೆ ಗ್ಯಾಸಿನ ರೇಟ್ ಜಾಸ್ತಿ ಆಗಿತ್ತು ಸರ್. 80 ಇದ್ದಿದ್ದು 100 ಮಾಡಿದ್ರೆ ಸರ್, 100 ಇದ್ದಿದ್ದು 120 ರೂಪಾಯಿ ಆಗಿತ್ತು ಸರ್ ಗ್ಯಾಸ್. ಆಮ್ಯಾಕೆ ಗ್ಯಾಸ್ ಹಾಕಿಸ್ಕೊಂತಂದ್ರೂ ನಾವು ದುಡಿಬೇಕಂತ ಹೋದ್ರೂ ಗ್ಯಾಸಿನ ರೊಕ್ಕ ಅಷ್ಟು ದುಡಿವಲ್ರಿ ಸರ್. ನಾವು ಗ್ಯಾಸಿನ ರೊಕ್ಕ ತೆಗಿಯೋಕ್ಕೂ ಆಗೋಲ್ರಿ ಸರ್. ಬೆಳಗ್ಗೆ ನಾವು 7 ಗಂಟೆಗೆ ನಾವು ಮನೆ ಬಿಟ್ಟಿವಿ ಅಂದ್ರೆ ಸಾಯಂಕಾಲ 6-7 ಗಂಟೆ ಮಟ್ಟ ಒಂದು 500-600 ರೂಪಾಯಿ ದುಡಿಯೋಕೆ ಭಾಳ ಕಷ್ಟ ಆಗಿತ್ತು ಸರ್ ನಮಗೆ. ಯಾಕಂದ್ರೆ ಹೊರಗಡೆ ಬಸ್ ಫ್ರೀ ಆಗಿದೆ ಸರ್, ಯಾರು ಪ್ಯಾಸೆಂಜರ್ ಹತ್ತಕ್ಕವಲ್ಲ ಅಂತಾರೆ ಸರ್. ಹಂಗಾಗಿ ಭಾಳ ತ್ರಾಸಾಗಿತ್ತು ಸರ್. ಎಲ್ಲ ಮನೆ ಜವಾಬ್ದಾರಿ, ನನ್ನ ಕುಟುಂಬ ಜವಾಬ್ದಾರಿ ಎಲ್ಲ ನಾನು ನಿಭಾಯಿಸ್ಕೊಂಡು ಹೋಗ್ಬೇಕಾಗಿತ್ತು ಸರ್. ಆಮೇಲೆ ಗಾಡಿಗಂತೂ ತಿಂಗಳ 7,000 ಮಂತ್ಲಿ ಹಾಕ್ಬೇಕ್ರಿ ಸರ್ ನಾನು. ಆಮೇಲೆ ಡೈಲಿ ಮತ್ತು ಫೈನಾನ್ಸ್ ಕಟ್ಬೇಕ್ರಿ ಸರ್. ಹೊರಗಡೆ ಫೈನಾನ್ಸ್ ಇದ್ದಾರೆ ಸರ್, ಡೈಲಿ 500 ರೂಪಾಯಿ ಫೈನಾನ್ಸ್ ಕಟ್ಬೇಕ್ರಿ ಸರ್. ಆಮೇಲೆ ಅದು ಡೈಲಿ ಫೈನಾನ್ಸ್ ಹೆಂಗೆ ಕಟ್ಟೋದು, ಮನೆ ಹೆಂಗೆ ಖರ್ಚು ತೆಗಿಬೇಕು, ಗ್ಯಾಸಿಂದ ಹೆಂಗೆ ತೆಗಿಬೇಕು, ಭಾಳ ಅಂದ್ರೆ ಭಾಳ ತ್ರಾಸಾಗಿತ್ತು ರೀ.